ಬಂದಿದೆ ಸೇಮ್ ಮೆಗನಸ್ ಹೋಟೆಲ್ ಅಲ್ಲಿ ಇರುತ್ತಲ್ಲ ವೆಜ್ ಬಿರಿಯಾನಿ ಇದು ನಾನು ಯೂಸ್ ಮಾಡ್ತಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾರ್ಮಲ್ ಆಗಿ ಚಿಕ್ಕದಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದ್ರೆ, ಸೊ ನಮ್ಮ ಮನೆಯವರು ಸ್ವಲ್ಪ ಫ್ರೀ ಇದಾರಂತೆ, ಇವತ್ತು ಅಪರೂಪಕ್ಕೆ ಫ್ರೀ ಆಗಿದ್ದಾರೆ. ಅದಕ್ಕೆ ಇವತ್ತು ನಾನೇ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಲಂಚ್ಗೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅವ್ರನ್ನ ಕಿಚನಲ್ಲಿ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಇವಾಗ ಹೋಗಿ ನೋಡಬೇಕು ಏನು ಮಾಡ್ತಾರೆ ಅಂತ. ಸ್ವಲ್ಪ ಆಲ್ರೆಡಿ ಮಾರ್ನಿಂಗ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಕಿಚನಲ್ಲಿ ಏನೋ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ. ಇವಾಗಾದ್ರೆ ಹೇಳಿ, ಏನ್ ಮಾಡ್ತಿದ್ಯಾ? ನಾನು ಇವತ್ತು ಬಿರಿಯಾನಿ ಮಾಡೋಣ ಅಂತ ಎಲ್ಲ ವೆಜಿಟೇಬಲ್ ತಂದಿದ್ದೇನೆ. ತೊಳ್ಕೊಂಡು ಎಲ್ಲ ಸ್ವಲ್ಪ ಹಾಕು, ಜಾಸ್ತಿ. ಈ ಮಾವಿನಕಾಯಿ ಯಾಕೆ ವೆಜ್ ಬಿರಿಯಾನಿ? ಮಾವಿನಕಾಯಿ ಬೇರೆ, ಮಾವಿನಕಾಯಿ ಚಿತ್ರಾನ್ನ ಮಾಡಿ ನೀನು ಅಂತ ತಂದಿದ್ದು. ವೆಜ್ ಬಿರಿಯಾನಿಗಲ್ಲ, ವೆಜ್ ಬಿರಿಯಾನಿಗೆ ಇಷ್ಟೇ ಟೊಮೆಟೊ, ಇದೊಂದು ಕ್ಯಾರೆಟ್, ಸ್ವಲ್ಪ ಇದೊಂದು ಬೀನ್ಸ್, ಒಂದು ಅರ್ಧ ಹಾಕ್ತೀನಿ. ಆಲೂಗಡ್ಡೆನಾ? ಇಬ್ರಿಗೆ ಅಲ್ವಾ? ಅರ್ಧ ಹಾಕಿದ್ರೆ ಇನ್ನರ್ಧ ಎಂತ ಮಾಡೋದು? ಸಂಜೆ ಪಲ್ಯ ಮಾಡಕಾಯ್ತು ಬಿಡು. ಅಪರೂಪಕ್ಕೇನೋ ಮಾಡ್ತಿದ್ಯಾ, ಮಾಡು. ನಾನೇನಾದ್ರೂ ಹೆಲ್ಪ್ ಮಾಡ್ಕೊಡ್ಬೇಕಾ? ಅದೇ ಹೇಳಿದ, ಅಪರೂಪಕ್ಕೆ ನಿಂಗೇನೋ ಅನಿಸ್ತಿದ್ಯಲ್ಲ ಮಾಡ್ಬೇಕು ಅಂತ. ಏನ್ ಮಾಡೋದಂತ ಗೊತ್ತಾಗಿಲ್ಲ. ಸಾಂಬಾರ್ ಅಂದ್ರೆ 2-3 ಆಗ್ತಾವಲ್ಲ. ಸಾಂಬಾರ್ ಎಲ್ಲ ಮಾಡಿದ್ರೆ ವೆಜ್ ಬಿರಿಯಾನಿ ಮಾಡ್ಬಿಡೋಣ ಅಂತ ರೆಡಿ. ನಾನು ನಿಂಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ. ಅಂದ್ರೆ ಬೆಳ್ಳುಳ್ಳಿ, ಶುಂಠಿ ಎಲ್ಲ ನಾನೇ ಪೇಸ್ಟ್, ಶುಂಠಿ ಪೇಸ್ಟ್ ನಾನೇ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತಗೊಂಡ್ ಬಂದಿದ್ಯಾ ತಾನೆ? ನಾವೇ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನು ಸ್ವಲ್ಪ ತಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಅಲ್ಲ, ಇಲ್ಲ ಆದ್ಮೇಲೆ ಆಮೇಲೆ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂತೀನಿ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಬಂದೆ. ಸೊ ನಾನು ಇದೆಲ್ಲ ಕಟ್ ಮಾಡ್ಕೊಡ್ಲಾ? ಇದೆಲ್ಲ ಆಮೇಲೆ ಸಪ್ರೇಟ್ ಆಗಿ ಹಾಕಿಟ್ಕೊಬೇಕು ಬಾಕ್ಸ್ ಇರೋದ್ರದ್ದು. ಇದು ಗೋಬಿನೂ ಸ್ವಲ್ಪ ಕಟ್ ಮಾಡಿ ಸಣ್ಣ ಮಾಡಿ ಇದೆಲ್ಲ ಏನು ಬೇಡ ತಾನೆ? ಸಾಕು. ಇದೆಲ್ಲ ಫ್ರಿಜ್ಜಿಗೆ ಇಟ್ಕೊಳ್ಳೋದಾ? ಏನು ಚಕ್ಕ ಮಾಡ್ತೀನಿ ಬಿಡಿ. ನೀನು ಇಲ್ಲ ಪೇಸ್ಟ್ ಮಾಡ್ಬಿಡು, ನಾನು ಕಟ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡ್ಕೊಡ್ತೀನಿ. ಈ ಸಲ ಮಾತ್ರ ನೀವು ಇದ್ರ ಸರ್ವಿಸ್ ಒಂದು ಸರಿಯಾಗಿ ಮಾಡಿಲ್ಲಪ್ಪ. ನನ್ನ ಪೈಪೆಲ್ಲ ನೀವು ಯಾವಾಗಲೂ ಹೊರಗೋಗಂಗೆ ಮಾಡಿದ್ದಾನೆ. ಫಿಲ್ಟ್ರದು ಫುಲ್ ವೆಜಿಟೇಬಲ್ ನ ಒಂದ್ಸತಿ ಬೇಯಿಸ್ಕೊಂತೀಯಾ? ಅಷ್ಟು ಒಂದೇ ಸರಿ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಮತ್ತೆ ಒಂದೊಂದೇ ಮಾಡ್ತಿದ್ರೆ ಲೇಟ್ ಆಗ್ತದೆ. ಮತ್ತೆ ಲೇಟ್ ಆಗ್ಬಿಡುತ್ತೆ. ಏನಿಲ್ಲ, ಈಗ ವೆಜಿಟೇಬಲ್ ನ ಪಾತ್ರೆಗೆ ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಹಾಕಿ ಬೇಯಿಸ್ಕೋಬೇಕು. ಅಂದ್ರೆ ಅದು ಬೆಂದ್ರೆ ತಿನ್ನಕ್ ಕದ ಬರುತ್ತಲ್ಲ ಅಷ್ಟು. ಕುಕ್ಕರಲ್ಲಿ ಬೇಯಿಸೋದು ಬೇಡವಾ? ನಾರ್ಮಲ್ ಪಾತ್ರೆಲ್ಲೇ ಸಾಕಾ? ಸಾಕಿದ್ರಲ್ಲೇ ಒಂದು ಸ್ವಲ್ಪ ಅದಿನ್ನ ಗಟ್ಟಿನೇ ಇರ್ಬೇಕು. ವೆಜಿಟೇಬಲ್ ತುಂಬಾ ಮೆತ್ತಗಾಗ್ಬಿಟ್ರೆ ಟೇಸ್ಟ್ ಬರಲ್ಲ. ಹೆಂಗೆ ಸ್ವಲ್ಪ ಗಟ್ಟಿನೇ ಇರ್ತಾವಲ್ಲ ಹಂಗೆ. ಸೊ ತರಕಾರಿನ ಇವಾಗ ಎಲ್ಲ ಏನೇನ್ ತರಕಾರಿ ತಗೊಂಡಿದ್ದಾನೆ ಅಂದ್ರೆ ಬೀಟ್ರೂಟ್, ಕ್ಯಾರೆಟ್, ಆಲೂಗೆಡ್ಡೆ ಅಂಡ್ ಹೂಕೋಸು ಇಷ್ಟು ತಗೊಂಡಿದ್ದಾನೆ. ಸೊ ಅದಷ್ಟು ಇವಾಗ ಬೇಯಿಸಕ್ಕೆ ಇಟ್ಟಿದ್ದಾನೆ, ಉಪ್ಪು ಸ್ವಲ್ಪ ಅರ್ಶಿನ ಹಾಕಿ. ಬೇಕಿಟ್ಟಿದ್ದೀನ ತರಕಾರಿ ಬೇಕಿಟ್ಬಿಟ್ಟು ಈಗ ನೆಕ್ಸ್ಟ್ ಏನೇನು ಬೇಕೋ ರೆಡಿ ಮಾಡಬೇಕು. ನಂಗೆ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಬೇಕು. ಕೊತ್ತಂಬರಿ, ಸ್ವಲ್ಪ ಪುದೀನ.
ಏನ್ ಮಳೆ ಬರ್ತಾ ಇದೆಯಾ? ಪಕ್ಕದ ಮನೇಲಿ ನೀರ್ ಬಿಟ್ಟಿದಾರ? ನೀರದು ಬಿರಿಯಾನಿ ಮಾಡುವಾಗ ನಾನ್ ಪುದೀನ ಮತ್ತೆ ಕೊತ್ತಂಬರಿನ 2 ಸರಿ ಯೂಸ್ ಮಾಡ್ತೀನಿ. ಓಕೆ. ಅದಕ್ಕೆ ಒಂದೇ ಸರಿ ಕಟ್ ಮಾಡ್ಕೊಂತಿದ್ದೀನಿ. ಇದೇ ಸ್ವಲ್ಪ ಹಾಕೊಳ್ತೀನಿ. ನೆಕ್ಸ್ಟ್ ಈಗ ನಮ್ಗೆ 1-2 ಆನಿಯನ್ ಬೇಕು. ಓಕೆ. ಆನಿಯನ್ 4-5 ಗ್ರೀನ್ ಚಿಲ್ಲಿ, 1-2 ಮೀಡಿಯಂ ಸೈಜ್ ಆನಿಯನ್ ತಗೊಂಡಿನಿ. 4-5 ಮೆಣಸಿನ್ಕಾಯಿ ಸಣ್ಣದಿಲ್ಲ, ಅದಕ್ಕೆ 5 ತಗೊಂಡಿನಿ. ಮತ್ತೆ ಖಾರದ ಪುಡಿ ಯೂಸ್ ಮಾಡ್ತೀಯಾ ಅಥವಾ ಗ್ರೀನ್ ಚಿಲ್ಲಿ ಮಾತ್ರನಾ? ಅದು ಮಸಾಲ ಹಾಕುವಾಗ ಖಾರ ಪುಡಿ ಯೂಸ್ ಮಾಡ್ತೀನಿ. ಓಕೆ. ಸ್ವಲ್ಪ ಹಂಗೆ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ 2 ಮಿಕ್ಸ್. 1-2 ಮೀಡಿಯಂ ಸೈಜ್ ಟೊಮೆಟೊ ಫಸ್ಟ್ ಇವಾಗ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಏನು ಸಣ್ಣಕ್ಕೆ ಕಟ್ ಮಾಡೋದು ಬೇಡ, 1-2 ಹೋಲ್ ಮಾಡಿದ್ರೆ ಸಾಕು. ಓಕೆ. ಇದ್ರಲ್ಲಿ ಬಿರಿಯಾನಿ ಮೇಲೆ ಹಾಕಿರ್ತಾರೆ ಗೊತ್ತಾ, ಅದು ಬ್ರೌನಿಶ್ ಬಂದಿರುತ್ತಲ್ಲ, ಬ್ರೌನಿಶ್ ಅಥವಾ ಬ್ಲಾಕ್ ಕಲರ್ ಬರುತ್ತಲ್ಲ, ಓಕೆ. ಆ ತರ ಓಕೆ. ಸ್ವಲ್ಪ ಆನಿಯನ್ ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಆನಿಯನ್ ಒಗ್ಗರಣೆಗ. ಒಗ್ಗರಣೆ ಅಂದ್ರೆ ಮಸಾಲ ಮಾಡ್ಕೋತೀವಲ್ಲ ಅವಾಗ ಹಾಕೋಕೆ ಆನಿಯನ್ ಸ್ವಲ್ಪ. ಬಟ್ ನಾನು 2 ಒಂದೇ ಸರಿ ಕಟ್ ಮಾಡ್ಕೊಂತಿದ್ದೀನಿ. ಇದರಲ್ಲೇ ಸ್ವಲ್ಪ ತಗೋತೀನಿ. ಓಕೆ. ಟೊಮೆಟೊನು ಅಷ್ಟೇ, ಟೊಮೆಟೊನು ನಾವು ಉದ್ದನೇ ಕಟ್ ಮಾಡ್ಕೋಬೇಕು. ಓಕೆ. ಸೊ 2 ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಸಣ್ಣದಿತ್ತಲ್ಲ ಅದಕ್ಕೆ 2 ತಗೊಂಡಿದ್ದೀನಿ. ದೊಡ್ಡದಿದ್ರೆ ಒಂದೇ ತಗೋಬಹುದು. ಓಕೆ. ನಾನಿಲ್ಲಿ ಒಂದ್ ಗ್ಲಾಸ್ ದಾವತ್ ಬಾಸುಮತಿ ರೈಸ್ ತಗೊಂತೀನಿ. ಯಾಕಂದ್ರೆ ಬಿರಿಯಾನಿಗೆ ಅಂದ್ರೆ ಬಾಸುಮತಿ ರೈಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಒಂದ್ ಗ್ಲಾಸ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಫುಲ್ ಹಾಕ್ಬಿಟ್ಟಿಯಲ್ಲ. ಇಲ್ಲ ಒಂದ್ ಗ್ಲಾಸ್ ಸಾಕು, ಹಾಕ್ಬೇಕು. ಚೆನ್ನಾಗಿರುತ್ತಲ್ಲ, ಚೆನ್ನಾಗಿದ್ರೆ ಜಾಸ್ತಿ ತಿಂತೀಯ ಅಂತ. ತರಕಾರಿ ಎಲ್ಲ ನೋಡು, 90% ಬಾಯ್ಲ್ ಆಗಿದೆ. 100% ಆದ್ರೆ ತುಂಬಾ ಮೆತ್ತಗಾಗುತ್ತೆ. 90% ಆಗಿದೆ. ಈಗ ಆಫ್ ಮಾಡಿ ಇದನ್ನ ನೀರು ಸೋಸ್ ತೆಗಿಬೇಕು. ಸೋಸ್ ತೆಗೆದು ವೆಜಿಟೇಬಲ್ ಸೈಡ್ ಇಟ್ಕೋಬೇಕು ಅಷ್ಟೇ ಇದ್ರಲ್ಲಿ. ಓಕೆ, ಹಾಗೆ ಮಾಡುವ. ನಾನು ಸೋಸ್ ಕೊಡ್ತೀನಿ, ಕೊಡು. ಈಗ ನಾವು ಅಕ್ಕಿನ ಒಂದು 20-25 ನಿಮಿಷ ಅಥವಾ ಅರ್ಧ ತಾಸು ನೆನೆಹಾಕಿಟ್ರು ನಡೆಯುತ್ತೆ. ಯಾಕಂದ್ರೆ ಅದು ಬಾಸುಮತಿ ಅಕ್ಕಿ ಅಲ್ವಾ. ನಾನೊಂದು 20-25 ನಿಮಿಷ ಇಡ್ತೀನಿ. ಒಂದು 25 ನಿಮಿಷ ಇಟ್ಟು ಆಮೇಲೆ ರೈಸ್ ಮಾಡ್ಕೊಂಡು ಆಮೇಲೆ ಬಿರಿಯಾನಿಗೆ ಮತ್ತೆ ರೆಡಿ ಮಾಡ್ತೀನಿ. ಸರಿ, ಹಾಗಾದ್ರೆ. ಸೊ ತರಕಾರಿನ ನೀರು ಸಪ್ರೇಷನ್ ಮಾಡಿ ಇವಾಗ ಹೀಗೆ ಇಟ್ಟಿದ್ದೀನಿ. ಗಾಳಿ ಚೆನ್ನಾಗಿ ಬರ್ತಿದೆ, ಫುಲ್ ಮಳೆ ಕೂಡ ಬರೋ ಥರ ಇದೆ. ಅದಕ್ಕೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದೆಲ್ಲ ಹೊಗೆ ಹೋಗ್ತಾ ಇರೋದು. ಸ್ವಲ್ಪ ನಾವು ಬ್ರೌನಿಶ್ ಬರಂಗ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆನಿಯನ್ ಅಂತ. ಅದಕ್ಕೆ ಈಗ ಆಯಿಲ್ ಕಾದಿದೆ, ಹಾಕ್ತೀನಿ. ನಿಜಾನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಮಾಡ್ಬೇಕು. ಆಕ್ಚುಲಿ ಇದು ಏನಂದ್ರೆ ಬ್ರೌನಿಶ್ ಬರ್ಬೇಕು. ಸೊ ಅವಾಗ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತಲ್ಲ, ಆ ತರ ಬರಬೇಕು. ಸೊ ಇದು ನೋಡಿ, ಇವಾಗ ಹಿಂದೆ ಬ್ರೌನ್ ಕಲರ್ ಬಂದಿದೆಲ್ಲ, ಇಷ್ಟು ಬಂದ್ರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನಾವಿವಾಗ ರೈಸ್ ಬೇಯಿಸ್ಕೊಳ್ಳೋಣ ಆಯ್ತಾ. ಫಸ್ಟಿಗೆ ಒಂದು 90% ಬೇಯಿಸ್ಕೊಂಡಿರ್ಬೇಕು ರೈಸ್. 90%? ಫುಲ್ ಅನ್ನ ತರ ಅಲ್ಲ, ಸ್ವಲ್ಪ ಗಟ್ಟಿನೇ ಇರ್ಲಿ. ಒಂದು 80-90% ಬೇಯಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಇದು ಮಸಾಲ ಐಟಮ್ಗಳು ಅಂದ್ರೆ ಏಲಕ್ಕಿ, ಲವಂಗ, ಇದು ಸೋಂಪು, ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ. ಅದಕ್ಕೆ ಇದೇ ನೀರಿಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ರೈಸು ತುಂಬಾ ಉದುರು ಆಗಿ ಬರ್ತದೆ. ಬಿರಿಯಾನಿಗೆ ಉದುರು ಇರ್ಬೇಕಲ್ಲ, ಅದಕ್ಕೆ. ಸೊ ನಾರ್ಮಲಿ ನಾವು ಈಗ ಅನ್ನ ಮಾಡೋ ಹೆಂಗ್ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಅಷ್ಟು ಉಪ್ಪು ಹಾಕೋಬೇಕು. ಹಾಕೋತೀವಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ಯಾ? ಅರ್ಧ ಸ್ಪೂನ್ ಅಷ್ಟು. ನೀರ್ ಕುದಿತಾ ಇದೆಲ್ಲ ಅಂತ ನಾವು ಅಕ್ಕಿ ನೆನ್ಸಿಟ್ಟಿದ್ವಲ್ಲ, ಅದ್ರ ನೀರ್ ತೆಗೆದು ಇದಕ್ಕೆ ಅಕ್ಕಿ ಹಾಕ್ತಾ ಇದೀನಿ. 90% ರೈಸ್ ಆಗೋವರೆಗೂ ಇಡ್ಬೇಕಾ? 90% ಬೇಯಿಸ್ಕೊಬೇಕಾ? ಫುಲ್ ರೈಸ್ ಅಂದ್ರೆ ಫುಲ್ ರೈಸ್ ಅಲ್ಲ, ಸ್ವಲ್ಪ ಗಟ್ಟಿ ಇರ್ಬೇಕು. ಯಾಕಂದ್ರೆ ನಾವು ಇದು ದಮ್ ಮಾಡ್ತೀವಲ್ಲ, ಅವಾಗ ಇನ್ನೊಂದ್ ಸ್ವಲ್ಪ ಬೇಕೊಳ್ಳುತ್ತಂತ. ಓಕೆ. ನೋಡಿದೀಗ ಆಲ್ಮೋಸ್ಟ್ 90% ಬಾಯ್ಲ್ ಆಗಿದೆ ಅನ್ಸುತ್ತೆ. ಆಮೇಲೆ ರೈಸ್ ಎಷ್ಟು ಬಿಡಿ ಬಿಡಿ ಆಗಿದೆ, ಒಂದೊಂದೇ ಇಷ್ಟು ದೊಡ್ಡ ಆಗ್ಬಿಟ್ಟಿದೆಲ್ಲ ರೈಸ್. ಸೊ 90% ಬೆಂದಿದೆ, ಸಾಕು. ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊಬೋದು ಅನ್ಸುತ್ತಲ್ಲ ನೀರಿಂದ. ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ನೀರ್ ತೆಗೆದು ಮತ್ತೆ ಇದನ್ನ ರೈಸ್, ನಾರ್ಮಲ್ ರೈಸ್ ಇಡ್ತೀವಲ್ಲ, ಈಗ ನಾರ್ಮಲ್ ರೈಸ್ನ ಹೆಂಗ ಗಂಜಿ ತೆಗಿತೀವಲ್ಲ, ವಾಪಸ್ ತೆಗೆದು ಬರೀ ರೈಸ್ ಅಷ್ಟೇ ಇಟ್ಕೊಳ್ಳೋದು. ನಿಧಾನ ತಗೊಂಡ್ ಬಾ.
ಬಿರಿಯಾನಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕೋದು ನಾರ್ಮಲ್. 1 ಸ್ಪೂನ್ ಅಷ್ಟು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ಏನಾಗುತ್ತೆ ಅಂದರೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬಿರಿಯಾನಿದು. ಆನಿಯನ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಆನಿಯನ್ ಫ್ರೈ ಆಗಿದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ, ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಹಿಂಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಇವಾಗ ಸ್ವಲ್ಪ ಲಾಸ್ಟಿಗೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ವಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಆಯಿತಾ. ಸ್ವಲ್ಪ ಧನಿಯಾ ಪೌಡ್ರು, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಅಂತ ಬರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಅದೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಆವಾಗಲೇ ಹೆಚ್ಚಿಟ್ಟಿದ್ವಲ್ಲ 1-2 ಟೊಮೆಟೊ, ಅದನ್ನೆಲ್ಲ ಫುಲ್ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಮತ್ತೆ ಈಗ ನಾವು ಆವಾಗಲೇ ರೈಸ್ಗೆ ಉಪ್ಪು ಹಾಕಿದ್ವಲ್ಲ, ಇವಾಗ ಈ ಗೊಜ್ಜಿಗೂ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ತೀನಿ ನಾನು. ಆವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ, ಈ ಗೊಜ್ಜಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು. ಉಪ್ಪು ಕರೆಕ್ಟಾಗಿರ್ಬೇಕು. ಉಪ್ಪು ಕರೆಕ್ಟಾಗಿದ್ದರೆ ಟೇಸ್ಟ್. ಸೊ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ಲ. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ ಈಗ. ಸೊ ನಿಮ್ಗೆ ಏನಾದ್ರು ಈಗ ಪಾತ್ರೆ ಕೆಳಗಡೆ ತಲ ಎಳಿತೈತೆ ಅನಿಸಿದ್ರೆ ಬೇಕಂದ್ರೆ ನೀವು ಸ್ವಲ್ಪ ನೀರನ್ನ ಹಾಕ್ಕೋಬೋದು, ಅದೇನಾಗಲ್ಲ. ಸೊ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಇವಾಗ. ಸೊ ನಾವು ಇದಕ್ಕೀಗ 1-1.5 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಬೇಕು. ಮೊಸರು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಆಯಿತಾ. ಸೊ ಮೊಸರು ಹಾಕಿದ್ದೀನಿ, ಮಿಕ್ಸ್ ಮಾಡಬೇಕು. ಸೊ ಈಗ ಮೊಸರು ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ನಲ್ಲ, ಮಿಕ್ಸ್ ಮಾಡಿದ್ಮೇಲೆ ಏನಾದರೂ ಪ್ಲೇಟ್ ಮುಚ್ಚಿ 1-2-3 ನಿಮಿಷ ಅದು ಬಾಯ್ಲ್ ಆಗಿಬಿಡ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಆಯಿಲೆಲ್ಲ ಬಿಟ್ಕೊಳುತ್ತಲ್ಲ, ಸೊ ಅದು ಚೆನ್ನಾಗಿ ಮಸಾಲ ಚೆನ್ನಾಗಾಗುತ್ತೆ. ಸೊ ನಾನೀಗ ನೋಡು ಕ್ಲೋಸ್ ಮಾಡಿ 2-3 ನಿಮಿಷ ಬಿಟ್ಟಿದ್ನಲ್ಲ. ಸೊ ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿಲ್ಲ, ಫುಲ್ ಮೇಲೆ ಬಂದಿದೆ ಅಲ್ಲ. ಇವಾಗ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಈಗ ಮಸಾಲೆ ರೆಡಿ ಆಗಿದೆಯಲ್ಲ, ಇದಕ್ಕೆ ನಾವು ಅವಾಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು ಹಾಕೋಬೇಕು. ಟೇಬಲ್ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ 2-3 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ವೆಜಿಟೇಬಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ನಾವು ರೈಸ್ ಮಾಡಿಟ್ಟಿದ್ವಲ್ಲ, ರೈಸ್ ಹಾಕಬೇಕು. 1 ನಿಮಿಷ ತೊಗೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ ಬಂದಿದೆ ರೈಸು. ಸೊ ಇವಾಗ ನಾನು ಇದಕ್ಕೆ ರೈಸ್ನ ಹಾಕ್ತೀನಿ. ನಿಧಾನ. ಫುಲ್ ಇವಾಗ ಮಿಕ್ಸ್ ಮಾಡ್ತೀಯ ಅಥವಾ ಹಿಂಗೆ ಮೇಲ್ಗಡೆ ಅಷ್ಟೇನಾ? ಇನ್ನು ಇದು ರೈಸ್ ಹಿಂಗೆ ಹಾಕಿ ದಮ್ ಕಟ್ಬೇಕಲ್ಲ, ರೈಸ್ ಅದಕ್ಕೆ ಹಿಂಗೆ ಹಾಕಿರೋದು. ಇದ್ರ ಮೇಲೆ ಇವಾಗ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಅವನ್ನೆಲ್ಲ ಹಾಕ್ಬಿಟ್ಟಿದ್ರ ಮೇಲೆ ನೋಡಿ. ಲೋ ಫ್ಲೇಮಲ್ಲೇ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನನೂ ಹಾಕ್ತೀಯಾ? ಸ್ವಲ್ಪ ಪುದೀನ. ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕಿದೆ. ಇವಾಗ ಸ್ವಲ್ಪ ಇದ್ರ ಮೇಲೆ ಏನು ಗೊತ್ತಾ, 1 ಸ್ಪೂನ್ ಅಷ್ಟು ತುಪ್ಪ ಹಾಕಿಬೇಕು, ಚೆನ್ನಾಗಿರುತ್ತೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಟೇಸ್ಟ್ ಹೆಂಗಿರುತ್ತೋ ನೋಡೋಣ. ಸ್ವಲ್ಪ ಇದೆ, ಗಟ್ಟಿ ಇದೆ. ಬಿಡು, ಮಳೆ ಬಂದಿದ್ದಲ್ಲ ಅದಕ್ಕೆ ಇವಾಗ ಗಟ್ಟಿನೇ ಇದೆ. ಅದಕ್ಕೇನೆ ಒಂದು ಅರ್ಧದಿಂದ 1/4 ಓಕೆ ನಿಂಬೆಹಣ್ಣು ಹಿಂಡ್ಕೋಬೇಕು. ಸ್ವಲ್ಪ ಲಿಂಬೆಹಣ್ಣು ಹಾಕಿ ಸಾಕು. ಒಂದು ಟೊಮೆಟೊ ಕಡೆ ಹಾಕಿದೀವಲ್ವಾ, ಅದಕ್ಕೆ ಒಂದು ಅರ್ಧ ಹಾಕ್ತಿದ್ದೆ ನಾನು. ಇವಾಗ ಅದನ್ನ ಒಂದು ಕ್ಲೋಸ್ ಆಗೋ ಥರ ಪ್ಲೇಟಲ್ಲಿ ಮುಚ್ಚಬೇಕು. ಮುಚ್ಚಿ ಇದ್ರ ಮೇಲೆ ಏನಾರ ಒಂದು ವೇಟಿಂದು ಐಟಮ್ ಇಡಬೇಕು, ಇಲ್ಲಾಂದ್ರೆ ದಮ್ ಕಟ್ಕೊಳ್ಳಲ್ಲ. ವೇಟ್ ಅಂತ ನೋಡಿದ್ರೆ ಏನು ಸಿಗ್ಲಿಲ್ಲ. ವೇಟ್ ಇಂದ ಏನಿಲ್ಲ ಬಿಡು, ನಮ್ಮನೇಲಿ ಇದೇ ಇಡು ಸಾಕು. ಎಷ್ಟೊತ್ತು ಇಡಬೇಕು? ಒಂದು 5-6 ನಿಮಿಷ. ಇಲ್ಲ ಅಂದ್ರೆ ಒಬ್ಬೊಬ್ರು ಇದು ಏನಾಗ್ತಾರ ಗೋಧಿ ಹಿಟ್ಟನ್ನ ಮಾಡಿ ಸೈಡ್ ಅಲ್ಲಿ ಇಡ್ತಾರಲ್ಲ, ಆ ತರನು ಮಾಡ್ಕೋಬಹುದು. ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ಯಾ ಗ್ಯಾಸ್? ಲೋ ಫ್ಲೇಮ್ ಅಲ್ಲಿ ಒಂದು 5-6 ನಿಮಿಷ ಅಷ್ಟೇ.
ಸೊ ಒಂದು 5-6 ನಿಮಿಷ ಆದ್ಮೇಲೆ ನೋಡೋಣ ಹೇಗಾಗುತ್ತೆ ಬಿರಿಯಾನಿ ರೆಡಿ ಆಗುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಿದೆಲ್ಲ. ನಾರ್ಮಲಿ ಹೋಟೆಲ್ಗಳಾದ್ರೆ ಮಸಾಲ ಬೇರೆ ಇದು ಬೇರೆ ಮಾಡ್ಕೊಡ್ತಾರೆ, ಹಂಗೂ ಮಾಡ್ಕೊಂಡು ತಿನ್ಬೋದು. ಅಪರೂಪಕ್ಕೆ ಮಾಡಿದ್ರು ನೋಡಕ್ ಚೆನ್ನಾಗಿದೆ, ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಘಮ 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 ಅಂತಿದೆಯಲ್ಲ. ಆಕ್ಚುಲಿ ಹೋಟೆಲ್ಗಳಾದ್ರೆ ಮಿಕ್ಸ್ ಮಾಡಲ್ಲ, ಅದಕ್ಕೆ ಇದಾಗುತ್ತೆ. ನಾವು ಮನೆಯಲ್ಲೆಲ್ಲ ಅಂತ ನನಗಲ್ವಾ ಇದು ಸಾಕು ಸಾಕು. ನೋಡ್ಬಿಟ್ಟು ಹೇಳಿ ಮೇಡಮ್, ತಗೊಳ್ಳಿ ಮೇಡಮ್, ಟೇಸ್ಟ್ ಮಾಡಿ ಹೇಳ ಹೇಗಿದೆ ಅಂತ. ಎಸ್, ಚೆನ್ನಾಗಿ ಬಂದಿದೆ. ಸೇಮ್ ಮೆಗನಸ್ ಹೋಟೆಲ್ ಅಲ್ಲಿ ಇರುತ್ತಲ್ಲ ವೆಜ್ ಬಿರಿಯಾನಿ, ಅದೇ ತರನೇ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಿನ್ನಿ, ಒಳ್ಳೆ ಚೆನ್ನಾಗಿರೋ ಬಿರಿಯಾನಿ ಮಾಡ್ಕೊಟ್ಟಿದ್ದಕ್ಕೆ. ವೆಲ್ಕಮ್. ಸೊ ಲಂಚ್ ಆದ್ಮೇಲೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದೆಲ್ಲ ಕಂಪ್ಲೀಟ್ ಆಯ್ತು. ಅಂಡ್ ಆನ್ಲೈನಲ್ಲಿ ಒಂದು ಸ್ವಲ್ಪ ಐಟಮ್ನ ಆರ್ಡರ್ ಮಾಡಿದ್ದೆ, ಸೊ ಅದೆಲ್ಲ ಬಂದಿದೆ. ಇವಾಗ ಅದನ್ನೆಲ್ಲ ತೋರಿಸೋಣ ಅಂತ ಅನ್ಕೊಂಡು, ಅಟ್ಲೀಸ್ಟ್ ಯಾರಿಗಾರು ಯಾವ್ದಾದ್ರು ಹೆಲ್ಪ್ ಆಗಬಹುದು ಅಂತ. ಅಂಡ್ ಫಸ್ಟ್ ಬಂದಿದ್ದು ರೀಕೋಡ್ ಅವ್ರದ್ದು ನಾನಿದು ಪ್ರೈಮರ್ ಆರ್ಡರ್ ಮಾಡಿದ್ದೆ. ಸೊ ಈ ಪ್ರೈಮರ್ ತುಂಬಾ ಚೆನ್ನಾಗಿದೆ, ಆಫೀಸ್ ವೇರ್ಗೆ ಹೋಗೋರಿಗೆ ಅಥವಾ ಕಾಲೇಜ್ಗೆ ಹೋಗೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದೇನಿಲ್ಲ, ನೀವು ನಾರ್ಮಲ್ ಆಗಿ ಯಾವ್ದು ಯೂಸ್ ಮಾಡ್ತೀರೋ ಅದರೊಟ್ಟಿಗೆನೆ ಮತ್ತೆ ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ವರೆಗೂ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಇದು ಸೆಕೆಂಡ್ ಒನ್ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಪ್ರೈಸು ಅಷ್ಟೇ, ನನಗೆ ಎಷ್ಟು 699 ಇದೆ. ಬಟ್ ನಿಮಗೆ ಸಿಗುತ್ತೆ ಕಡಿಮೆಗೆ. ನೀವು ನಾರ್ಮಲ್ ಆಗಿ ಆಫರ್ ಇದ್ದಾಗ ಏನಾದರೂ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಇರುತ್ತೆ ನೋಡಿ, ಪರ್ಫೆಕ್ಟ್ ಗ್ರಿಪ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಇದು ಪರ್ಫೆಕ್ಟ್ ಗ್ರಿಪ್ ಪ್ರೈಮರ್ ಅಂತಾನೆ ಇದನ್ನು ಕರೀತಾರೆ. ಸೊ ಈ ಥರ ಇರುತ್ತೆ ಇದು ರೀಕೋಡ್ ಅವ್ರದ್ದು, ತುಂಬ ಚೆನ್ನಾಗಿದೆ, ನನಗೆ ಯೂಸ್ ಆಗಿದೆ, ಅದಕ್ಕೆ ಇದನ್ನ ಬಂದು ತರಿಸಿದೆ. 699 ರುಪೀಸ್ ಇರೋದು ಇದಕ್ಕೆ. ಆ್ಯಂಡ್ ಇದನ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸ್ಪ್ರೌಟ್ಸ್ ಮೇಕರು, ನಾನು ಆಲ್ಮೋಸ್ಟ್ ಕಾಳುಗಳೆಲ್ಲ ಪಲ್ಯ ಮಾಡ್ತಾ ಇರ್ತೀನಿ ಅಲ್ವಾ, ಸೊ ಅದಕ್ಕೆ ಒಂದೇ ದಿನಕ್ಕೆ ಇದು 4 ಲೇಯರ್ ಇದೆ, ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಈ ಥರ 4 ಲೇಯರ್ ಇದೆ, ನೀರು ಹಾಕಿ ಯೂಸ್ ಮಾಡ್ಬೋದಂತೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಇವತ್ತು ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ ಹೇಗಿದೆ ಅಂತ ಓಪನ್ ಮಾಡಿ ನೋಡಿದೆ ಅಷ್ಟೇ. ನೋಡಬೇಕು ಯಾವ ಥರ ಆಗುತ್ತೆ, ಮೊಳಕೆ ಕಾಳನ್ನೆಲ್ಲ ಮಾಡೋದು ಇದರಲ್ಲಿ ಅಂತ ಚೆಕ್ ಮಾಡಬೇಕು ನಾನಿನ್ನ ಮಾಡಿ. ಆ್ಯಂಡ್ ಒಂದು ಸ್ವಲ್ಪ ಲೈಟ್ಸ್ ಬೇಕಾಗಿತ್ತು. ನಾನೆಲ್ಲ ಆಲ್ಮೋಸ್ಟ್ ಅದು ಓಪನ್ ಮಾಡೋವರೆಗೂ ನನಗೆ ಹಾಗೆ ಇರಕ್ಕೆ ಬರಲ್ಲ, ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಒಂದು ಸ್ವಲ್ಪ ಮೇನ್ ಕವರ್ಸ್ ಎಲ್ಲ ಓಪನ್ ಮಾಡಿದ್ದೀನಿ ಅಷ್ಟೇ. ಇದು ಈ ರೀತಿ ಲೈಟ್ಸ್ಗಳು ಚಿಕ್ಕ ಚಿಕ್ಕದು, ಇಂಡಕ್ಷನ್ ಲ್ಯಾಂಪ್ ಅಂತ ಕರೀತಾರೆ, ಈ ರೀತಿ ಇದೆ. ನನಗೆ ಎಕ್ಸ್ಪೆಷಲಿ ಇದು ನಾನು ತಗೊಂಡಿರೋದು, ನನಗೆ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಲ್ವಾ, ಸಮ್ ಟೈಮ್ ನನಗೆ ಬೆಳಕು ಸಾಕಾಗಲ್ಲ. ಇವಾಗಂತೂ ತುಂಬ ಮೋಡ ಇರೋದು, ಮಳೆ ಬರ್ತಾ ಇರೋದಕ್ಕೆ ಅಷ್ಟೊಂದು ಬೆಳಕು ಒಳಗೆ ಬರ್ತಾ ಇಲ್ಲ. ಅದಕ್ಕೆ ಈ ಥರ ಲೈಟ್ಸ್ ಆದರೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಈ ರೀತಿ ಬಂದಿದೆ, ಚಾರ್ಜಬಲ್ ಇದು, ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಸೊ ಇವಾಗ ಈ ಥರ ಕಾಣಿಸ್ತಾ ಇದೆ. ಈ ಥರ ಇಲ್ಲಿದ್ರೆ ನೋಡಿ, ಈ ಥರ ಬೆಳಕು ಬರುತ್ತೆ. 4ರಿಂದ ಐ ಥಿಂಕ್ 300-400 ರೂಪಾಯಿನ ಆಗಿದೆ. ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಬಟ್ ಹೇಗೆ ಬರುತ್ತಂತ ಗೊತ್ತಿಲ್ಲ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ರೀಕೋಡ್ ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಈ ಸ್ಪ್ರೌಟ್ಸ್ ಮೇಕರ್ ಮಾತ್ರ ನಿಜವಾಗ್ಲೂ ನಂಬ್ತಿರಲ್ಲ, ಇದ್ರ ಪ್ರೈಸು ಐ ಥಿಂಕ್ ನಾನು 150 ರುಪೀಸ್ ಕೊಟ್ಟೆ ಅನಿಸುತ್ತೆ ನಾನು ಇದಕ್ಕೆ. ಹೌದು, 150 ರುಪೀಸ್ ಕೊಟ್ಟಿದೆ. ಆ್ಯಂಡ್ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಫಸ್ಟ್ ಟೈಮ್ ನಾನು ಮೀಶೋದಲ್ಲಿ ಏನಾದರೂ ಐಟಮ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು. 1-2 ಐಟಮ್ನ ಮೀಶೋದಲ್ಲಿ ಕೂಡ ಆರ್ಡರ್ ಮಾಡಿದ್ದೆ. ತುಂಬ ಜನ ಹೇಳಿದ್ರು ನನಗೆ ಮೀಶೋದಲ್ಲೂ ಚೆನ್ನಾಗಿದೆ ಪ್ರಾಡಕ್ಟು ಅಂತ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಈ ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದೆ. ಇದು ಓಕೆ, ನೋಡೋಕ್ಕೆ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ಆ್ಯಂಡ್ ಇದು ಟೈಲ್ಸ್ ಕ್ಲೀನರ್, ಇದು ಟೈಲ್ಸ್ ಕ್ಲೀನರ್ ಅವ್ರದ್ದು. ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ಚೆಕ್ ಮಾಡಬೇಕು ಹೇಗಿದೆ ಅಂತ, ನಾನಿನ್ನೂ ಓಪನ್ ಮಾಡಿಲ್ಲ. ಮಲ್ಟಿಪರ್ಪೋಸ್ ಕಿಚನ್ ಕ್ಲೀನರ್ ಅಂತ ಇದೆ, ಟೈಲ್ಸಿಗೆಲ್ಲ ಹಾಕಿದ್ರೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನನಗೊಂದು ಸ್ವಲ್ಪ ಬಾತ್ರೂಮ್ ಟೈಲ್ಸ್ಗೆ ಆ್ಯಂಡ್ ಇಲ್ಲಿ ಮೆಟ್ಲುಗಳಿಗೆಲ್ಲ ಸ್ಟೆಪ್ಸಲ್ಲೆಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ.
ಬೈ ಚಾನ್ಸ್ ಇದೇನಾದರೂ ವರ್ಕ್ ಆಯಿತು ಅಂದರೆ ಊರಿಗೂ ಎಲ್ಲ ತೊಗೊಂಡು ಹೋಗ್ಬೋದು, ಅಲ್ಲೂ ಎಲ್ಲ ಟೈಲ್ಸ್ಗೆ ಇಂಟರ್ಲಾಕಿಗೆ ಎಲ್ಲ ಯೂಸ್ ಮಾಡ್ಬೋದು. ಅದಕ್ಕೆ ಒಂದ್ಸತಿ ನಾನು ಯೂಸ್ ಮಾಡಿ ನೋಡ್ತೀನಿ, ಚೆನ್ನಾಗಿದೆ ಅಂತ ಅನಿಸಿದ್ರೆ ನೆಕ್ಸ್ಟ್ ಮತ್ತೆ ಒಂದ್ಸತಿ ಆರ್ಡರ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಐಟಮ್ ಆದರೂ ಅಷ್ಟು ನಾನು ಇವಾಗ ತರಿಸಿರೋದು ಫಸ್ಟ್ ನಾನು ಯೂಸ್ ಮಾಡಿಬಿಟ್ಟು ವರ್ಕ್ ಆಗ್ತಿದೆ ಅಂತ ಅಂದರೆ ಮಾತ್ರ ನಾನು ರೆಫರ್ ಮಾಡ್ತೀನಿ, ಇಲ್ಲಾಂದರೆ ನಾನೇನು ರೆಫರ್ ಮಾಡಲ್ಲ. ಸುಮ್ಮನೆ ನಾನು ಇವಾಗ ತರಿಸಿದ್ದೀನಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ರೀಕೊಡೋರ್ದು ನಾನು ರೆಫರ್ ಮಾಡ್ತೀನಿ. ಇದು ನಾನು ಯೂಸ್ ಮಾಡ್ತಾ ಹೊಡೆದೋಗಿಲ್ಲ ಗ್ಲಾಸು. ರೀಕೊಡೋರ್ದು ಮಾತ್ರ ರೆಫರ್ ಮಾಡ್ತೀನಿ, ಅದು ಚೆನ್ನಾಗಿದೆ. ಆ್ಯಂಡ್ ಇವಾಗ ಯಾವುದಾದ್ರೂ ನಾವು ಗ್ರೋಸರಿ ಪ್ಯಾಕೆಟ್ಸ್ನ ಓಪನ್ ಮಾಡಿದ್ರೆ ಇವಾಗ ಒಂಥರ ಎಲ್ಲ ಸೀಲ್ ಮಾಡಿಡ್ಬೋದು ಅಂತ ತೋರಿಸ್ತಾರಲ್ವ, ಒಂದು ಚಾರ್ಜಬಲ್ ಸೀಲರು, ಅದನ್ನ ಆರ್ಡರ್ ಮಾಡಿದ್ದೆ. ಇದನ್ನು ನಾನು ಮೀಶೋದಲ್ಲಿ ತರಿಸಿರೋದು. ಇದು ಐ ಥಿಂಕ್ 120 ರುಪೀಸ್ ಅನ್ಸುತ್ತೆ ಮೀಶೋದಲ್ಲಿ. ನಂಗೆ 120 ರುಪೀಸಿಗೆ ಸಿಕ್ಕಿದೆ. ಚಾರ್ಜಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ವೈರ್ ಕೂಡ ಕೊಟ್ಟಿದ್ದಾರೆ. ಈ ಥರ ಇದೆ. ಸೊ ಈ ಥರ ಆನ್ ಮಾಡಿಕೊಂಡು ಚಾರ್ಜ್ ಇಲ್ಲ ಅನ್ಸುತ್ತೆ, ಚಾರ್ಜ್ ಮಾಡ್ಕೊಬೇಕೇನೋ. ಚಾರ್ಜ್ ಇಲ್ಲ ಅನ್ಸುತ್ತೆ. ಓಕೆ, ಚಾರ್ಜ್ ಹಾಕೊಳ್ಬೇಕು. ಚಾರ್ಜ್ ಆನ್ ಮಾಡ್ಕೊಂಡು ಇಲ್ಲಿ ಈ ಥರ ಒಂದು ಬಟನ್ ಕೊಟ್ಟಿದ್ದಾರೆ ಅಲ್ವಾ, ಸೊ ಈ ಬಟನ್ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗೆಲ್ಲ ಲಾಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಇವಾಗ ಚಾರ್ಜ್ ಇಲ್ಲ ಅನ್ಸುತ್ತೆ. ಟ್ರೈ ಮಾಡಿದೆ. ಓಕೆ, ಚಾರ್ಜ್ ಹಾಕಿ ನೋಡಬೇಕು ಹೇಗೆ ಸೀಲ್ ಆಗುತ್ತಾ ಅಂತ. ಈ ಗ್ರೋಸರಿ ಪ್ಯಾಕ್ ಏನಾದರೂ ತಂದು ಹಾಫ್ ಇಟ್ಟರೆ ಅದನ್ನ ಹಾಗೆ ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಸೊ ಈ ಥರ ಇದನ್ನು ಲಾಕ್ ಮಾಡಿದ್ರೆ ಫುಲ್ ಲಾಕ್ ಆಗುತ್ತೆ. ಹೀಟ್ ಕೂಡ ಇದ್ರಲ್ಲಿ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಅದಕ್ಕೆ ಇದನ್ನ ಒಂದು ತರಿಸಿದ್ದೀನಿ. ನನಗೆ ಗೊತ್ತಿಲ್ಲ, ಕ್ವಾಲಿಟಿ ಓಕೆ ಅಂತ ಹೆವಿ ಕ್ವಾಲಿಟಿ ಇದೆ ಅಂತ ನಾನೇನು ಹೇಳಲ್ಲ. ಇದು ಇನ್ನೆಷ್ಟು ಕೊಡ್ತಾರೆ 150 ರುಪೀಸ್ ಒಳಗಡೆ ಎಲ್ಲ ಅಲ್ವಾ. ಬಟ್ ನೋಡೋಕ್ಕೆ ಚೆನ್ನಾಗಿದೆ, ನೋಡೋಣ, ಯೂಸ್ ಮಾಡಿ ವರ್ಕ್ ಆದರೆ ನಾನು ಹೇಳ್ತೀನಿ. ಸೊ ಇದನ್ನ ಒಂದು ಮೀಶೋದಿಂದ ತರಿಸಿದ್ದೆ. ಫಸ್ಟ್ ಟೈಮ್ ಒಂದು 2-3 ಐಟಮ್ ಮೀಶೋಯಿಂದ ತರಿಸಿದ್ದೀನಿ. ಆ್ಯಂಡ್ ನನಗೆ ಒಂದು ಎಲ್ಲ ಬಟ್ಟೆ ಅಂತಾರೆ. ನನಗಂತೂ ಬಟ್ಟೆಗಳನ್ನೆಲ್ಲ ಹೆಂಗೆ ಇಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಬಟ್ಟೆ ಎಲ್ಲ ನೀಟಾಗಿ ಜೋಡಿಸಿಡ್ಬೇಕು ಅಂತ. ಅದಕ್ಕೆ ಕಬೋರ್ಡಲ್ಲಿರೋ ಈ ಥರ ಕವರ್ಗಳನ್ನ ತರಿಸಿದ್ದೆ. ಸೊ ಕವರು ಹೀಗಿದೆ. ಇಷ್ಟು ದೊಡ್ಡ ಇದೆ, ಪರವಾಗಿಲ್ಲ, ತುಂಬ ಬಟ್ಟೆ ಹಿಡಿಯುತ್ತೆ. ಈ ಥರ ತುಂಬ ದೊಡ್ಡಕ್ಕಿದೆ, ಚೆನ್ನಾಗಿದೆ, ತುಂಬ ದೊಡ್ಡಕ್ಕಿದೆ. ಆ್ಯಂಡ್ ನಾವೇನೇನು ಬಟ್ಟೆ ಹಾಕಿಟ್ರು ಇಲ್ಲಿ ಕಾಣಿಸುತ್ತೆ ನಮ್ಗೆ ಯಾವ ಬಟ್ಟೆ ಬೇಕು ಅಂದ್ರೂ. ಸ್ಟೋರೇಜ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಾನು ಕಬೋರ್ಡಲ್ಲೆಲ್ಲ ನನ್ನ ಬಟ್ಟೆಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಳಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೀಶೋದಲ್ಲೇ ತರಿಸಿರೋದು. ಫಸ್ಟ್ ಟೈಮ್ ನಾನು ಅದೇ ಹೇಳಿದ್ನಲ್ಲ, ಇದನ್ನೂ ಅಷ್ಟೇ ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಕ್ವಾಲಿಟಿ ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ, ಓಕೆ, ನಾರ್ಮಲಾಗಿ ಕಬೋರ್ಡಲ್ಲೆಲ್ಲ ಹಾಕಿ ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಇದು ನಾನು 3ರಿಂದ ಐ ಥಿಂಕ್ 200 ರುಪೀಸ್ ಇಷ್ಟು ಕೊಟ್ಟೆ. ಪ್ರೈಸಸ್ ತುಂಬ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಮಾತ್ರ ನೋಡಿ ಚೆಕ್ ಮಾಡಬೇಕು. ಅದರಲ್ಲಿ ರೇಟಿಂಗ್ಸ್ ಎಲ್ಲ ನಾವು ನೋಡಿಕೊಂಡೇ ಪರ್ಚೇಸ್ ಮಾಡಬೇಕು. ಇದು ಓಕೆ, ಕಬೋರ್ಡ್ ತುಂಬ ದೊಡ್ಡದಾಗಿ 3 ಪೀಸಿಂದ 200 ರುಪೀಸ್ ಏನೋ ಪೇ ಮಾಡಿದೆ ನನಗೆ. ಆ್ಯಂಡ್ UPIಯಲ್ಲಿ ಪೇ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಲ್ವಾ, ಸೊ ಅದರಲ್ಲಿ ಕೂಡ ಪೇ ಮಾಡಿದೆ. ಹಾಗಾಗಿ ನನಗೆ 200 ರುಪೀಸಿಗೆ ಸಿಕ್ತು. 3 ಪೀಸ್ ಬಂದಿದೆ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇನ್ನು ಒಂದು ಲಾಸ್ಟ್ ಐಟಮ್ ಇದು. ಸ್ವಲ್ಪ ನಾನು ಈ ಥರ ಸ್ಪಿರಿಚುವಲ್ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ದೇವರು ಆ ಥರ ಎಲ್ಲ ಅಂದರೆ ನಂಬ್ತೀನಿ. ಸೊ ಅದಕ್ಕೋಸ್ಕರ ಇದನ್ನು ನಾನೆಲ್ಲೋ ಒಂದು ಬುಕ್ಕಲ್ಲಿ ಓದಿದ್ದೆ. ಈ ಲೋಟಸ್ ತಾವರೆ ಅಂತ ಹೇಳ್ತೀವಲ್ಲ, ತಾವರೆ ಬೀಜನ, ಸೊ ಆ ತಾವರೆ ಬೀಜನ ಮನೆ ಒಳಗಡೆ ಹಾಕಿ ಬೆಳೆಸಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ. ಆ್ಯಂಡ್ ತುಂಬ ಎನರ್ಜಿ ಬರುತ್ತೆ ಅಂತೆ, ಗುಡ್ ಲಕ್ ಕೂಡ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ರು ಬುಕ್ಕಲ್ಲಿ. ಸೊ ನಾನು ಒಂದ್ಸತಿ ಯಾಕೆ ಟ್ರೈ ಮಾಡೋಣ, ಏನಾದರೂ ಹೂ ನೋಡೋಕೆ ಕಲರ್ ಚೆನ್ನಾಗೇ ಇರುತ್ತೆ ಅಲ್ವಾ, ಏನಾದರೂ ಒಂದು ಫ್ಲವರ್ ಪಾಟ್ ಥರ ಮನೇಲಿ ಒಂದು ಎಕ್ಸ್ಟ್ರಾ ಒಂದು ಪಾಟ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನ ತರಿಸಿದೆ. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೀನಿ. ಸೊ ಇದನ್ನ ಹೇಗೆ ಮಾಡೋದು ಏನು ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಸ್ವಲ್ಪ ಸರ್ಚ್ ಮಾಡಬೇಕು ಇದನ್ನ ಯಾವ ಥರ ಬೆಳೆಸೋದು ಅಂತ. ತುಂಬ ಒಳ್ಳೇದು ಅಂತ ಇದು ಓದಿದ್ದೆ, ಹಾಗಾಗಿ ನಾನು ತರಿಸಿದ್ದೀನಿ.
ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದಿಷ್ಟು ಐಟಮ್ನ ಒಂಥರ ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಒಂದು 2-3 ಐಟಮ್ನ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಆ್ಯಂಡ್ ಜನರಲಿ ನಾರ್ಮಲ್ ಆಗಿ ಫ್ಲಿಪ್ಕಾರ್ಟು ಅಮೆಝಾನು ಯಾವಾಗಲೂ ತರಿಸ್ತಾನೆ ಇರ್ತೀನಿ. ಈ ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಆಲ್ಮೋಸ್ಟ್ ನಾನು ಫ್ಲಿಪ್ಕಾರ್ಟು ಅಮೆಝಾನ್ ಅದರಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಈ ಬಟ್ಟೆಗಳಂತ ಏನಾರು ಇದ್ರೆ ಮಾತ್ರ ನಾನು ಅಜಿಯೋ, ಮಿಂತ್ರಾ, ನೈಕಾ ಅದರಲ್ಲಿ ಜಾಸ್ತಿ ಶಾಪ್ ಮಾಡ್ತೀನಿ. ಅದರಲ್ಲೂ ಎಸ್ಪೆಷಲಿ ಸ್ವಲ್ಪ ಮಿಂತ್ರಾದಲ್ಲಿ ನಾನು ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡೋದು. ಬಾಕಿ ಎಲ್ಲ ನಾನು ಈ ಥರ ಎಲ್ಲದರಲ್ಲೂ ಮಿಕ್ಸ್ ಮಾಡಿಬಿಟ್ಟು ಆಫ್ಲೈನ್ ಆನ್ಲೈನ್ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ. ಸ್ವಲ್ಪ ಶಾಪ್ಗಳಿಗೆ ಹೋದರೆ ಅಲ್ಲೂ ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಐ ಥಿಂಕ್ ಇಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡ್ಬೇಕು ಹೇಗೆ ಯೂಸಸ್ ಆಗುತ್ತೆ ಅಂತ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.